2 ದಿನ ಜೈಲಲ್ಲೇ ಕಳೆದ ಭೂಪತಿ. ಪರಪ್ಪನ ಅಗ್ರಹಾರದಲ್ಲಿರುವ ಆರೋಪಿ ದರ್ಶನ್ 2 ದಿನ ಜೈಲಿನ ಅನುಭವವನ್ನ ಪಡೆದುಕೊಂಡಿದ್ದಾರೆ. ಜೈಲೂಟವನ್ನ ಸವಿದು ಮೌನಕ್ಕೆ ಜಾರಿದ ದರ್ಶನ್ ಯಾರೊಂದಿಗೂ ಕೂಡ ಬೆರೆಯದೆ ದಾಸ ಚಡಪಡಿಸ್ತಾ ಇದ್ದಾರೆ. ಇನ್ನು ನಿನ್ನೆ ರಾತ್ರಿ ಮುದ್ದೆ, ಚಪಾತಿ, ಅನ್ನ ಸಾಂಬಾರ್ ಊಟವನ್ನ ಕೊಟ್ಟರು ಜೈಲಿನ ಸಿಬ್ಬಂದಿ ಅನ್ನೋದ್ರ ಕುರಿತಾಗಿ ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಜೈಲಿನ ಮೆನುವಿನಂತೆ ದರ್ಶನ್ಗೆ ಊಟವನ್ನ ನೀಡಿದ ಜೈಲು ಸಿಬ್ಬಂದಿ. ಸೆರೆವಾಸದಲ್ಲಿ ಮೌನಕ್ಕೆ ಜಾರಿ ಭೂಪತಿ ಚಡಪಡಿಸ್ತಾ ಇದ್ದಾರೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಕೂಡ ಸಿಕ್ಕಿದೆ. ಸಹಬಂದಿಗಳ ಜೊತೆಯೂ ಕೂಡ ಯಾರ ಜೊತೆಯೂ ಕೂಡ ಮಾತನಾಡದೆ ಮೌನಕ್ಕೆ ಶರಣಾಗಿದ್ದಾರೆ ದರ್ಶನ್ ಅನ್ನೋದ್ರ ಕುರಿತಾಗಿ ಅಪ್ಡೇಟ್ ಕೂಡ ಇರುವಂಥದ್ದು. ಇನ್ನು ಮತ್ತೊಂದು ಕಡೆ ನಿನ್ನೆ ಭಾನುವಾರ ಆಗಿದ್ರಿಂದ ಕುಟುಂಬಸ್ಥರು ಮತ್ತು ಆಪ್ತರು ಯಾರು ಕೂಡ ಭೇಟಿ ಮಾಡೋದಕ್ಕೆ ಅವಕಾಶ ಇರಲಿಲ್ಲ. ಭಾನುವಾರ ಯಾರಿಗೂ ಕೂಡ ಭೇಟಿಗೆ ಅವಕಾಶ ಕೊಡೋದಿಲ್ಲ. ಸೊ ಹೀಗಾಗಿ ಯಾರು ಕೂಡ ಬಂದಿರಲಿಲ್ಲ, ಭೇಟಿಗೆ ಅವಕಾಶ ಕೂಡ ಇರಲಿಲ್ಲ. ಇವತ್ತು ದರ್ಶನ್ ಮತ್ತು ಪವಿತ್ರ ಕುಟುಂಬಸ್ಥರು ಹಾಗೆ ಆಪ್ತರ ಭೇಟಿ ಸಾಧ್ಯತೆ ಅಂತ ಕೂಡ ಹೇಳಲಾಗಿರುವಂಥದ್ದು. ಕಾದು ನೋಡಬೇಕು. ಈ ಕುರಿತಾಗಿ ಇನ್ನೂ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ. 2 ದಿನ ಜೈಲಲ್ಲೇ ಭೂಪತಿ ಅಂಡ್ ಟೀಮ್ ಜೈಲಿನ ಅನುಭವವನ್ನ ಪಡೆದುಕೊಂಡಿದ್ದಾರೆ. ದರ್ಶನ್ ಯಾರ ಜೊತೆಗೂ ಮಾತನಾಡದೆ ಮೌನಕ್ಕೆ ಶರಣಾಗಿದ್ದಾರೆ ಅಂತ ಕೂಡ ಹೇಳಲಾಗಿರುವಂತದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಖಂಡಿತ ಮಧು, ಈಗಾಗಲೇ ಜೈಲ್ ಸೇರಿರ್ತಕ್ಕಂತ ಕರಿಯನಿಗೆ ಒಂದ್ ರೀತಿ ಮಾನಸಿಕವಾಗಿ ಹೈರಾಣ ಆಗಿದ್ದಾನಂತಾನೆ ಹೇಳ್ಬೋದು. ಹೀಗಾಗಿ ಜೈಲ್ ಸೇರಿದಾಗಿನಿಂದ ಈಗಿನವರೆಗೂ ಕೂಡ ಯಾರ ಜೊತೆನೂ ಮಾತನಾಡದೆ ಮೌನ ಶರಣಾಗಿದ್ರೆ, ಮತ್ತೆ ಜೈಲಿನಲ್ಲಿ ಕೊಡ್ತಕ್ಕಂತ ಊಟ ತಿಂಡಿ ಆಗಿರ್ಬೋದು ಅದನ್ನು ಕೂಡ ಸರಿಯಾಗಿ ಸೇವಿಸ್ತಲ್ಲ, ಯಾರ ಜೊತೆ ಮಾತಾಡ್ತಲ್ಲ. ಮತ್ತೆ ದರ್ಶನ್ ಮತ್ತೆ ತನ್ನ ಜೊತೆಗಿದ್ದಂತ ಮೂವರು ಕೂಡ ಒಂದೇ ಕೊಠಡಿಯಲ್ಲಿ, ಅಂದ್ರೆ ಬಿ ಬ್ಯಾರಕ್ ನ ವಿಶೇಷ ಭದ್ರತಾ ಕೊಠಡಿಯಲ್ಲಿ ಅವ್ರಿಗೆ ಒಂದೇ ಕೊಠಡಿಯನ್ನ ನಿಯೋಜನೆ ಕೊಡಲಾಗಿದೆ. ಹೀಗಾಗಿ 4 ಜನನೂ ಕೂಡ ಒಂದು ಭದ್ರತಾ ಸಿಬ್ಬಂದಿ ಭದ್ರತಾ ಕೊಠಡಿಯಲ್ಲೇ ಇರ್ತಕ್ಕಂಥದ್ದು. ಹೀಗಾಗಿ ಯಾರ ಜೊತೆ ಮಾತಾಡ್ತಿಲ್ಲ. ಮತ್ತೆ ಸಹ ಬಂದಿಗಳು ಯಾರಿದ್ದಾರೆ ಆತನ ಜೊತೆ ಇರ್ತಕ್ಕಂಥ ಇನ್ನುಳಿದ 3 ಜೊತೆಗೂ ಕೂಡ ಮಾತಾಡ್ತಾ ಇಲ್ಲ. ಹಾಗಾಗಿ ಅಲ್ಲಿ ಒಂದು ಭದ್ರತಾ ವ್ಯವಸ್ಥೆ ಹೆಚ್ಚಾಗಿರೋದ್ರಿಂದ ಅಲ್ಲಿ ಯಾರು ಕೂಡ ಹೋಗ್ಲಿಕ್ಕಾಗಲ್ಲ. ಬರೀ ಅಂದ್ರೆ ಇಲ್ಲಿ ಸಜೆ ಆಗಿರೋ ಕೈದಿಗಳು ಮಾತ್ರ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಅಲ್ಲಿ ಅವರು ಮಾತ್ರ ಅಲ್ಲಿ ಊಟ ತಿಂಡಿ ಕೊಡ್ಲಿಕ್ಕೆ ಆಗ್ತದೆ. ಮತ್ತೆ ಊಟ ತಿಂಡಿನೂ ಕೂಡ ಸರಿಯಾಗಿ ಮಾಡ್ತಿಲ್ಲ, ಮತ್ತೆ ಪೇಪರ್ ಅನ್ನು ಕೂಡ ಓದ್ತಿಲ್ಲ, ವಾಕಿಂಗ್ ಅನ್ನು ಕೂಡ ಮಾಡ್ತಾ ಇಲ್ಲ ಅಂತ ಹೇಳಿ ಕೂಡ ಜೈಲಿನ ಮೂಲಗಳ ಪ್ರಕಾರ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಒಂದ್ ರೀತಿ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಕೂಡ ಹೈರಾಣ ಆಗಿದ್ದು, ಯಾರ ಜೊತೆನೂ ಮಾತಾಡ್ತಿಲ್ಲ. ಅಂದ್ರೆ ಎಲ್ಲೋ ಒಂದ್ ಕಡೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ ಅನ್ನೋದು ಕೂಡ, ಪಶ್ಚಾತ್ತಾಪ ಕಾಡ್ತಾ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಮಧು. ಥ್ಯಾಂಕ್ ಯು ಮೂರ್ತಿ, ನೀವೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.